ನಿಮ್ಮ ಬೆಳವಣಿಗೆಯ ಮಿತಿ ಎಲ್ಲಿದೆ ಗೊತ್ತೇ? ನನಗೆ ಎಲ್ಲವೂ ತಿಳಿದಿದೆ ಎಂಬ ಅಹಂಕಾರದ ಮುಸುಕು ಯಾವಾಗ ನಮ್ಮ ಮನಸ್ಸಿನ ಮೇಲೆ ಹೊದಿಕೆಯಾಗುತ್ತದೋ ಅಂದೇ ನಮ್ಮ ಪ್ರಗತಿಯ ಪಥದಲ್ಲಿ ಸೂರ್ಯ ಮುಳುಗುತ್ತಾನೆ. ಇದು ಬರೀ ಮಾತಲ್ಲ, ಸಾಧನೆಯ ಹಾದಿಯಲ್ಲಿನ ಕಠೋರ ಸತ್ಯ. ನಮ್ಮ ಇತಿಹಾಸವನ್ನು ಗಮನಿಸಿ. ಜಗತ್ತಿನ ದಿಕ್ಕನ್ನೇ ಬದಲಿಸಿದ ಮಹಾನ್ ಸಾಧಕರ ಅಸ್ತ್ರವೇನಾಗಿತ್ತು? ಅವರ ಬಳಿ ಮಾಯಾಲೋಕದ ಶಕ್ತಿಯಿರಲಿಲ್ಲ, ಆದರೆ ಅವರ ಕಣ್ಣುಗಳಲ್ಲಿ ಸದಾ ಹೊಳೆಯುತ್ತಿದ್ದದ್ದು ಒಂದೇ ಒಂದು ತೀವ್ರವಾದ ತುಡಿತ, ಅದೇ ಕುತೂಹಲ. ದುರದೃಷ್ಟವಶಾತ್ ನಾವೆಲ್ಲರೂ ಕಲಿಕೆ ಎಂದರೆ ಶಾಲೆಯ 4 ಗೋಡೆಗಳಿಗೆ ಸೀಮಿತ ಎಂದು ನಂಬಿದ್ದೇವೆ. ನನಗೆಲ್ಲ ಗೊತ್ತು ಎಂಬ ಭ್ರಮೆಯ ಕೋಟೆಯನ್ನು ನಿರ್ಮಿಸಿಕೊಂಡು ಅದರಲ್ಲಿ ನಮ್ಮ ಚಿಂತನೆಗಳನ್ನು ಬಂಧಿ ಮಾಡಿಕೊಂಡಿದ್ದೇವೆ. ಆದರೆ ಆ ಕೋಟೆಯ ಆಚೆ ಅನಂತವಾದ ಸಾಧ್ಯತೆಗಳ ಲೋಕವಿದೆ. ಹಳೆಯ ನಂಬಿಕೆಗಳ ಸರಪಳಿಯನ್ನು ಕಳಚದೆ ಹೊಸ ದಿಗಂತಗಳನ್ನು ತಲುಪುವುದು ಹೇಗೆ? ಈಗ ಆ ಕೃತಕ ಪರದೆಯನ್ನು ಸೀಳಿ ಹೊರಬರುವ ಸಮಯ. ನನಗೆ ಗೊತ್ತು ಎಂಬ ಜಡತ್ವವನ್ನು ಬದಿಗಿಟ್ಟು ಇದರ ಮರ್ಮವೇನು ಎಂದು ಅಚ್ಚರಿಯಿಂದ ಪ್ರಶ್ನಿಸಲು ಆರಂಭಿಸಿ. ಆಗ ನಿಮ್ಮ ಬದುಕಿನ ಹಾದಿಯಲ್ಲಿ ಹೊಸದೊಂದು ಬೆಳಕು ಮೂಡುತ್ತದೆ. ನಿಮ್ಮೊಳಗಿನ ಆ ಚೌತೂಹಲದ ಕಿಡಿ ನಿಮ್ಮ ಜೀವನದ ಪಯಣವನ್ನೇ ಹೇಗೆ ಹೊಸ ರೂಪಕ್ಕೆ ತಿರುಗಿಸುತ್ತದೆ ಎಂಬುದನ್ನು ಒಮ್ಮೆ ಗಮನಿಸಿ. ಒಂದು ಸಣ್ಣ ಉದಾಹರಣೆ ನೋಡಿ. 2 ವ್ಯಕ್ತಿಗಳಿದ್ದಾರೆ ಅಂದುಕೊಳ್ಳಿ. ಒಬ್ಬ ಯಾವುದಾದರೂ ಸವಾಲು ಎದುರಾದಾಗ ಇದು ನನ್ನ ಕೈಲಾಗದ ಕೆಲಸ, ಇದೇ ನನ್ನ ದುರ್ದೈವ ಎಂದು ಕೈಕಟ್ಟಿ ಕುಳಿತುಕೊಳ್ಳುತ್ತಾನೆ. ಅಂತಹವರು ಸದಾ ಒಂದೇ ಜಾಗದಲ್ಲಿ ನಿಂತ ನೀರಾಗುತ್ತಾರೆ. ಆದರೆ ಇನ್ನೊಬ್ಬ ವ್ಯಕ್ತಿ ಇದ್ದಾನಲ್ಲವೇ, ಅವನು ಸಮಸ್ಯೆಯನ್ನು ನೋಡಿದಾಗ ಧೃತಿಗೆಡುವುದಿಲ್ಲ. ಬದಲಿಗೆ ಈ ಅಡಚಣೆ ಯಾಕೆ ಬಂತು, ಇದನ್ನು ಮೀರುವ ದಾರಿ ಯಾವುದು ಎಂದು ಹುಡುಕಾಡುತ್ತಾನೆ. ಥಾಮಸ್ ಆಲ್ವಾ ಎಡಿಸನ್ ಅವರ ಬದುಕನ್ನೇ ನೋಡಿ. ಸಾವಿರಾರು ಬಾರಿ ಸೋತಾಗಲೂ ಅವರು ನಿರಾಶರಾಗಲಿಲ್ಲ. ನಾನು ಸೋತೆ ಎನ್ನುವ ಬದಲು ಈ ರೀತಿ ಕೆಲಸ ಮಾಡುವುದಿಲ್ಲ ಎಂಬ ಹೊಸ ವಿಷಯವನ್ನು ಕಂಡುಕೊಂಡೆ ಎಂದು ಆ ಸೋಲನ್ನೇ ಒಂದು ಪಾಠವನ್ನಾಗಿ ಬದಲಿಸಿದರು. ಆ ಕುತೂಹಲವೇ ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟಿದ್ದು. ನೀವು ಮಾಡಬೇಕಿರುವುದು ಇಷ್ಟೇ. ಯಾವುದೇ ಕಷ್ಟ ಬಂದಾಗ ಅದಕ್ಕೆ ಮಣಿಯಬೇಡಿ, ಅದನ್ನೊಂದು ಒಗಟು ಎಂದು ಸ್ವೀಕರಿಸಿ. ಇದನ್ನು ನಾನು ಇನ್ನೊಂದು ರೀತಿಯಲ್ಲಿ ಹೇಗೆ ಸಾಧಿಸಬಹುದು ಎಂದು ನಿಮ್ಮನ್ನು ನೀವು ಕೇಳಿಕೊಳ್ಳಿ. ನಿಮ್ಮ ಮೆದುಳು ತಾನಾಗಿಯೇ ಉತ್ತರಗಳನ್ನು ಹುಡುಕತೊಡಗುತ್ತದೆ. ನೆನಪಿಡಿ, ಜಗತ್ತಿನ ಸಕಲ ಆವಿಷ್ಕಾರಗಳ ತಾಯಿ ಒಂದು ಪುಟ್ಟ ಪ್ರಶ್ನೆ. ನಿಮ್ಮ ಬದುಕಿನ ಪ್ರತಿ ಸವಾಲನ್ನು ಇದೇ ಕುತೂಹಲದ ದೃಷ್ಟಿಯಿಂದ ನೋಡಿ. ಸಾಧಾರಣ ವ್ಯಕ್ತಿ ಸಮಸ್ಯೆ ಬಂದಾಗ ಜಾರಿಕೊಳ್ಳುತ್ತಾನೆ, ಆದರೆ ಕುತೂಹಲಿ ಅದರಲ್ಲಿಯೇ ಅವಕಾಶವನ್ನು ಹುಡುಕುತ್ತಾನೆ. ಎಡಿಸನ್ ಅವರಂತೆ ಸೋಲನ್ನು ಮೆಟ್ಟಿ ನಿಲ್ಲುವ ಆ ಕುತೂಹಲದ ಹಾದಿಯನ್ನು ಇಂದೇ ಆರಿಸಿ. ಪ್ರಶ್ನಿಸುತ್ತಾ ಇರಿ, ಕಲಿಯುತ್ತಾ ಇರಿ. ನಿಮ್ಮ ಬೆಳವಣಿಗೆಗೆ ಎಂದಿಗೂ ಮಿತಿಯಿಲ್ಲ.